ಸಿಎಂ ಬದಲಾವಣೆ ವಿಚಾರದಲ್ಲಿ ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಈಗ ಮಾಜಿ ಸಚಿವ KN ರಾಜಣ್ಣ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನವೆಂಬರ್ 14ರ ತನಕ ಏನು ಕೂಡ ಚೇಂಜಸ್ ಆಗಲ್ಲ, ಸಿದ್ದರಾಮಯ್ಯ ಅವರು ಮುಂದುವರಿಬೇಕು ಅನ್ನೋದು ನಮ್ಮ ಆಶಯ ಅಂತ ತುಮಕೂರಿನಲ್ಲಿ ಮಾಜಿ ಸಚಿವ KN ರಾಜಣ್ಣ ಅವರ ಸ್ಟೇಟ್ಮೆಂಟ್ ಇದೆ. ಹಾಗೆ ನವೆಂಬರ್ 14ರ ತನಕ ಅಂದರೆ ಬಿಹಾರ ಎಲೆಕ್ಷನ್ ಚುನಾವಣೆ ತನಕ ಏನೂ ಆಗಲ್ಲ, ಈಗ ಎಲ್ಲರೂ ಗಾಳಿಯಲ್ಲಿ ಗುಂಡು ಹೊಡೆದಂತೆ ಏನೇ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು ಅನ್ನೋದನ್ನ ಹೇಳಿದ್ದಾರೆ. ದಲಿತರು ಸಿಎಂ ಆಗಿಲ್ಲ ಅನ್ನೋ ಕೂಗಿದೆ, ಎಲ್ಲರಿಗೂ ಕಾಂಗ್ರೆಸ್ ಅನುಕೂಲವನ್ನ ಮಾಡಿಕೊಟ್ಟಿದೆ. ಮುನಿಯಪ್ಪ ಪರಮೇಶ್ವರ್ ಸಿಎಂ ಆಗ್ತಾರೆ ಅಂತೆಲ್ಲ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತುಮಕೂರಿನಲ್ಲಿ ಮಾಜಿ ಸಚಿವ KN ರಾಜಣ್ಣ ಅವರ ಸ್ಟೇಟ್ಮೆಂಟ್ ಇದು. ತಿಂಗಳು 14ರವರೆಗೂ ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಕ್ ಹೋಗ್ತೀರಿ? ಏನೇನೂ ಆಗಲ್ಲ, ಎಲ್ಲರೂ ಕೂಡ ಯಾರೇನೇ ಹೇಳಿದ್ರೆ ಎಲ್ಲ ಗಾಳಿನಲ್ಲಿ ಗುಂಡು ಹೊಡೆದಂಗೆ ಅಷ್ಟೇ. ಈಗ ನಾನು ಮೊದಲಿಂದನೂ ಹೇಳ್ತೇನೆ ನೋಡಿ, ನಿಮ್ಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು 140 ವರ್ಷದ ಇತಿಹಾಸ ಇದೆ. 1885ರಲ್ಲಿ ಆಗ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪನೆ ಆಗಿದೆ. ಇವತ್ತು ನಾವು 2025ಕ್ಕೆ ಬಂದಿದ್ದೀವಿ ಅಂದ್ರೆ ಸುಮಾರು 140 ವರ್ಷದ ಇತಿಹಾಸ ಇದೆ ಈ ಕಾಂಗ್ರೆಸ್ ಪಕ್ಷ. ಈ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಜನ ಇರಬೇಕು, ಆ ಪಕ್ಷದಿಂದ ನಮಗೆ ನ್ಯಾಯ ದೊರಕುತ್ತೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯ ದೊರಕಿಸ್ಕೊಡೋದು. ಈಗ ಕರ್ನಾಟಕದಲ್ಲಿ ನಿಮ್ಗೆ ಹೇಳ್ಬೇಕು ಅಂದ್ರೆ ಈಗ ಕಾಂಗ್ರೆಸ್ ಪಕ್ಷ ನೋಡಿ ಎಲ್ಲ ಸಮುದಾಯದವರೆಗೂ ಮುಖ್ಯಮಂತ್ರಿ ಮಾಡಿದೆ, ವಾಕ್ಲಿಗರು ಮಾಡಿದೆ, ಲಿಂಗಾಯತರಿಗೆ ಮಾಡಿದೆ, ಸವಿತಾ ಸಮಾಜದವ್ರಿಗೆ ಮಾಡಿದ್ದಾರೆ, ಈಡಿಗರು ಮಾಡಿದ್ದಾರೆ. ಮತ್ತೆ ದೇವರಾಜ ಅರಸು ಅವ್ರಿಗೆ ಇನ್ನೊಬ್ಬ ಇಲ್ಲ, ಅವರ ಜಾತಿಯವರು ಶಾಸಕ, ಮತ್ತೆ ದೇವರಾಜ ಅರಸು ಸದಸ್ಯರೂ ಅಲ್ಲ. ನಾನು ಹೇಳೋದು ಧರ್ಮ್ ಸಿಂಗ್